ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಖಂಡಿತ ನೋಡಿರಲ್ನು ಮತ್ತು ಟ್ರೈನು ಮಾಡಿರಲ್ರಿ. ಇದು ತುಂಬಾ ಟೇಸ್ಟಿಯಾಗಿ ಮತ್ತು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿ 5 ಮೀಡಿಯಮ್ ಸೈಜದ ಆನಿಯನನ್ನು ತಗೊಂಡಿನಿ ರೀ. ಇದಕ್ಕೆ ನಾನು ಒಂದು ಇಡ್ಲಿ ಪಾತ್ರೆಯನ್ನು ತಗೊಂಡು ಈ ಇಡ್ಲಿ ಪಾತ್ರೆ ಒಳಗೆ ಈ ಆನಿಯನನ್ನು ಇಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು ಆಯಿಲ್ ಅದು ಏನು ಗ್ರೀಸ್ ಮಾಡಿಲ್ಲ ರೀ. ಈಗ ಒಂದು ಇಡ್ಲಿ ಪಾತ್ರೆ ಒಳಗೆ ನಾನು ಆಲ್ರೆಡಿ ನೀರು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ರೀ. ಈ ಆನಿಯನನ್ನು ಇದರೊಳಗೆ 10 ನಿಮಿಷ ಸ್ಟೀಮ್ ಮಾಡ್ತಾಯಿನಿ ರೀ. ಗ್ಯಾಸ್ ಹೈ ಫ್ಲೇಮ್ ಮೇಲೆ ಇರಲಿ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ 3 ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಈಗ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ನಾನು ಆವಾಗಲೇ ತೊಳ್ಕೊಂಡು ಕಟ್ ಮಾಡೀನಿ ರೀ. ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ, 4 ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ನೀವು ಬೇಕಂದ್ರೆ 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಹಾಕ್ಬೋದು ರೀ. ಸ್ವಲ್ಪ ಕೊತ್ತಂಬರಿ, 4 ರಿಂದ 5 ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಈಗ ಗ್ರೈಂಡ್ ಮಾಡೋಣ್ರಿ. ನೀರು ಹಾಕಿಲ್ರಿ, ನಾ ಇದನ್ನು ಹಂಗನೇ ಗ್ರೈಂಡ್ ಮಾಡ್ತಾಯಿದ್ದೀನಿ. ಈಗ ನೋಡ್ರಿ, ಇದು ಸ್ಮೂತ ಪೇಸ್ಟ್ ರೆಡಿ ಆಗ್ಯದ ರೀ. ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕಿ ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇನ್ನೊಂದು ಬೌಲ್ಗೆ 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ ಆಗಷ್ಟು ಹುರಿದ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಸ್ವಲ್ಪ ಅರಿಶಿಣ, ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸಿನ ಪುಡಿ, 1 ಸ್ಪೂನ್ ಆಗಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬದಲಾಗಿ ನಿಂಬೆ ರಸನೂ ಯೂಸ್ ಮಾಡ್ಬೋದು ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋತೀನಿ ರೀ. ನೋಡ್ರಿ, ಈಗ ಈರುಳ್ಳಿ ಸ್ಟೀಮಾಗಿ ರೆಡಿ ಆಗ್ಯದ ರೀ. ಈಗ ಇದು ತುಂಬ ಬಿಸಿಯಾಗಿರ್ತದೆ ರೀ. ನಾನು ಒಂದು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡು ಇದನ್ನ ಸ್ವಲ್ಪ ಆರ್ಲಕ್ಕೆ ಬಿಡ್ತೀನಿ ರೀ. ಈಗ ನೋಡ್ರಿ, ಇವು ಆನಿಯನ್ ಆರಿದವ್ರಿ. ಇದ್ರ ಮೇಲಿನ ಸಿಪ್ಪೆಯನ್ನು ಈ ರೀತಿ ತೆಗಿತಾ ಇದ್ದೀನಿ. ಇದು ಸ್ಟೀಮ್ ಆದಮೇಲೆ ತುಂಬಾ ಸಾಫ್ಟ್ ಆಗಿರ್ತದೆ ರೀ. ಈ ರೀತಿ ನಾ ಎಲ್ಲನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ರೀ. ಈಗ ಸ್ವಲ್ಪ ಹಿಂದಿಂದನ್ನು ಪೋರ್ಷನ್ನ ಕಟ್ ಮಾಡಿ, ಫುಲ್ ಕಟ್ ಮಾಡಲ್ರಿ, ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ರೀ. ನೋಡ್ರಿ, ಈ ಥರ ಪದರ ಬಿಚ್ಚಿರ್ಬೇಕ್ರಿ ಅದು. ಇವನ್ನು ಎಲ್ಲನೂ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಇಂಗು. ಇದು ಫ್ಲೇವರ ತುಂಬ ಚೆನ್ನಾಗಿರ್ತೈತೆ ರೀ. ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನ ಈಗ ಫ್ರೈ ಮಾಡತ್ತೀನಿ ರೀ. ಇದಕ್ಕೆ ನಾನು ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ರೀ. ಆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದ್ರೊಳಗೆ ನಾನು ಸೇರಿಸ್ತಾ ಇದ್ದೀನಿ. ಈಗ ಒಂದು 3 ನಿಮಿಷ ಆಗಷ್ಟು ಇದನ್ನು ಬಾಯ್ಲ್ ಮಾಡ್ತೀನಿ ರೀ. ನೋಡಿರಿ, ಈ ರೀತಿ ಆಯಿಲ್ ಇದ್ರೊಳಗಿಂದ ಸಪ್ರೇಟ್ ಆದಮೇಲೆ ಇದು ಕರೆಕ್ಟಾಗಿ ಕುಕ್ ಆಗ್ಯದ ಅಂದಂಗೆ ರೀ.
ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಮಸಾಲೆ ಪದಾರ್ಥವನ್ನು ಮಿಕ್ಸರನ್ನು ಇದ್ರೊಳಗೆ ಆ್ಯಡ್ ಮಾಡತ್ತೀನಿ ರೀ. ಗ್ಯಾಸ್ ಈಗ ಲೋ ಫ್ಲೇಮ್ದಾಗಿರಲಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಒಂದು 2 ನಿಮಿಷ ಕುಕ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ ಈ ಮಿಕ್ಸರ ಈಗ ಎಲ್ಲನೂ ಮಸಾಲೆ ಇದ್ರೊಳಗೆ ಮಿಕ್ಸ್ ಆಗಿ ಚೆನ್ನಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಆನಿಯನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೀ. ಈಗ ಇದಕ್ಕೆ ಮಸಾಲೆ ಈ ರೀತಿ ಇದ್ರೊಳಗೆ ಹೋಗೋ ಸಲುವಾಗಿ ನಾನು ಇದನ್ನು ಮೇಲೆ ಹಾಕ್ತೀನಿ ರೀ. ಅದು ಮಾಡ್ಕೊಂಡಿರುವಂಥ ಮಸಾಲೆ ಎಲ್ಲ ಇದ್ರೊಳಗೆ ಮಿಕ್ಸ್ ಆಗ್ಬೇಕು ರೀ. ಇದನ್ನು ಇನ್ನೊಂದು 2 ನಿಮಿಷ ಮತ್ತೆ ಕುಕ್ ಮಾಡೀನಿ ರೀ. ಈಗ ಇದು ಪರ್ಫೆಕ್ಟಾಗಿ ರೆಡಿ ಆಗ್ಯದ ರೀ. ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾನು ಕ್ರೀಮ್ ಹಾಕ್ತಾಯಿದ್ದೀನಿ, ಅಥವಾ ನೀವು ಮನೆಯೊಳಗಿನ ಕೆನೆನೂ ಹಾಕ್ಬೋದು ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪೀಸ್ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು.